ಶುಭೋದಯ ಒಂದು ರಾಜ್ಯ. ಆ ರಾಜ್ಯದಲ್ಲಿ ಒಂದು ರೂಲ್ಸ್ ಏನು ಅಂದರೆ ಯಾರು ಬೇಕಾದ್ರೂ ರಾಜ ಆಗ್ಬೋದು, ಆದರೆ 2.5 ವರ್ಷಕ್ಕೆ ಮಾತ್ರ. 2.5 ವರ್ಷ ಆದಮೇಲೆ ಅವನ್ನ ತಗೊಂಡೋಗಿ ಒಂದು ಐಲ್ಯಾಂಡಿಗೆ ಬಿಟ್ಬಿಡ್ತಾರೆ. ಆ ಐಲ್ಯಾಂಡಲ್ಲಿ ಕ್ರೂರವಾದ ಪ್ರಾಣಿಗಳೆಲ್ಲ ಇರ್ತವೆ, ಅವನ್ನ ತಿಂದು ಸಾಯಿಸ್ಬಿಡ್ತವೆ. ಇದೇ ಥರ ನಡ್ಕೊಂಡು ಹೋಗ್ತಾ ಇರುತ್ತೆ. ಒಂದು ಕಾಲಕ್ರಮೇಣ ಎಲ್ಲರಿಗೂ ಭಯ ಸ್ಟಾರ್ಟ್ ಆಗುತ್ತೆ. 2.5 ವರ್ಷ ರಾಜ, ಅದಾದಮೇಲೆ ಅಲ್ಲೋಗಿ ಸತ್ತೋಗ್ಬೇಕಲ್ಲಪ್ಪ ಅಂತ ಹೇಳ್ಬಿಟ್ಟು ಎಲ್ಲ ಹಿಂದೆ ಹೊಡಿತಾ ಇರ್ತಾರೆ. ಅವಾಗ ಒಬ್ಬ ಭಿಕ್ಷುಕ ಹೇಳ್ತಾನೆ, ನಾನು ಆಗ್ತೀನಿ ರಾಜ ಅಂತ. ಅವ್ನು ಭಿಕ್ಷುಕ ರಾಜನೂ ಆಗ್ತಾನೆ. 2.5 ವರ್ಷ ಕಾಲಕ್ರಮೇಣ ಕಾಲ ಕಳಿಯುತ್ತೆ. ಅದಾದಮೇಲೆ ಐಲ್ಯಾಂಡ್ಗೆ ಹೋಗ್ಬೇಕಾಗಿರುತ್ತೆ. ಬೇರೆಯವರೆಲ್ಲ ಬೇಜಾರು ಪಟ್ಕೊಂಡು ಹೋಗ್ತಾ ಇರ್ತಾರೆ ಆ ಐಲ್ಯಾಂಡ್ಗೆ ಹೋಗೋಕ್ಕೆ, ಯಾಕಂದರೆ ಸಾಯ್ಬೇಕಲ್ಲ ಅಂತ. ಬಟ್ ಈ ಭಿಕ್ಷುಕ ಮಾತ್ರ ಖುಷಿಯಾಗಿ ಹೋಗ್ತಾನೆ. ಯಾಕೆ ಅಂತ ಗೊತ್ತಾ? ಆ 2.5 ವರ್ಷದಲ್ಲಿ ಆ ಐಲ್ಯಾಂಡಲ್ಲಿ ಇರುವಂಥ ಕ್ರೂರ ಪ್ರಾಣಿಗಳನ್ನೆಲ್ಲ ಅವನು ಆಚೆ ಮಾಡಿಸಿ ಎಲ್ಲ ಮಾಡಿಸಿ ಅಲ್ಲೊಂದು ರಾಜ್ಯ ಕಟ್ಕೊಂಡಿರ್ತಾನೆ. ಅಲ್ಲಿ ಅವನು ಸುಖವಾಗಿ ರಾಜ್ಯಭಾರ ಮಾಡ್ಕೊಂಡಿರ್ತಾನೆ. ಇದರ ಅರ್ಥ ಏನು ಗೊತ್ತಾ? ಆಪರ್ಚುನಿಟಿ ಎಲ್ಲರಿಗೂ ಸಿಗುತ್ತೆ. ಅವ್ರು ಅದನ್ನು ಯೂಟಿಲೈಸ್ ಹೆಂಗೆ ಮಾಡ್ತಾರೆ? ಆ 2.5 ವರ್ಷ ಇಲ್ಲೇ ಮಜಾ ಮಾಡ್ಕೊಂಡಿರೋದ್ರ ಬದಲು ಆ ಕೆಲಸ ಮಾಡ್ಕೊಂಡ ಅವನು. ಇದುವೇ ನಿತ್ಯ ಸತ್ಯ.